ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ಇವತ್ತು ಬಂದು ಬುಧವಾರದ ವ್ಲಾಗ್ ಆಗಿರ್ತದೆ. ತುಂಬ ದಿನ ಆಗೋಯ್ತು ನಿಮ್ಮ ಜೊತೆ ಮಾತಾಡಿದೆ, ವ್ಲಾಗ್ ಮಾಡಿದೆ ನಿನ್ನೆ. ಕಾರಣ ಒಂದೆರಡು ತಿಂಗಳ ಮಟ್ಟಿಗೆ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದೆ, ಹಾಗಾಗಿ ವ್ಲಾಗೆಲ್ಲ ಮಾಡಲಿಕ್ಕೆ ಅಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಅದನ್ನು ನಿಲ್ಲಿಸ್ಲಿಕ್ಕೂ ನನಗೆ ಮನಸ್ಸಿಲ್ಲ. ತುಂಬ ದಿನ ಆಯ್ತಲ್ಲ, ಇಷ್ಟು ಜನ ನಾನು ತಗೊಳ್ಬೇಕಿದ್ರೆ ಅಂದರೆ ನನ್ನ ಫ್ಯಾಮಿಲಿಗೆ ನಿಮ್ಮನ್ನೆಲ್ಲ ನಾನು ಸೇರಿಸ್ಕೊಳ್ಬೇಕಿದ್ರೆ ನಾನು ತುಂಬ ಕಷ್ಟಪಟ್ಟು ಸೇರಿಸ್ಕೊಂಡಿದ್ದೀನಿ. ಅದನ್ನು ಈಸಿಯಾಗಿ ಕಳ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗಾಗಿ ಮತ್ತೆ ವ್ಲಾಗ್ನ ಶುರು ಮಾಡುವಂತ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೆ. ಹಾಗೆ ಮೊನ್ನೆ ಒಂದು ಕಡೆ ಉಡುಪಿಗೆ ಹೋಗಿದ್ದೆ. ಒಂದು ಘಟನೆ ಹೇಳಬೇಕಾದ್ರೆ ಉಡುಪಿಗೆ ಹೋಗಿದ್ದೆ. ಅಲ್ಲಿ ಬಸ್ಸಲ್ಲಿ ಒಂದು ಹುಡುಗಿ ನನ್ನ ಗುರ್ತಿಡಿದ್ರು. ನೀವು ಸುಗುಣ ಎಲ್ಲ ವ್ಲಾಗ್ ಮಾಡ್ತೀರಲ್ಲ ಅಂತ ಹೇಳಿದ್ರು. ಮತ್ತು ಶೌರ್ಯನೂ ಕೂಡ ಗುರ್ತಿಡಿದ್ರು. ಶೌರ್ಯನ ಆರಾಮಿದ್ರ ಅಂತಾರೆ ಕೇಳಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯ್ತು ನಂಗೆ ಬಸ್ಸಲ್ಲಿ. ಯಾಕಂದರೆ ನಾವು ಮಾಡೋಂಥ ವೀಡಿಯೋ ಒಂದು 4 ಜನಕ್ಕೆ ಅದು ಇಷ್ಟ ಆಗ್ತದೆ. ಗುರ್ತಿಸ್ತಾರಲ್ಲ, ನಮ್ಗೆ ಅದನ್ನೇ ಇಷ್ಟ ಆಗ್ತದೆ. ನಂಗೆ ಬಂದು ಮಾತಾಡ್ಸಿದ್ದು ತುಂಬಾ ಇಷ್ಟ ಆಯಿತು. ಅವ್ರ ಊರೆಲ್ಲ ಕೇಳಿದೆ ನಾನು, ಅವ್ರ ಹೆಸರು ಕೇಳೋದನ್ನೇ ಮರ್ತ್ಬಿಟ್ಟೆ. ಈ ವ್ಲಾಗ್ನು ನಾನು ಅವ್ರು ನೋಡ್ತಾ ಇರ್ತಾರೆ ಅಂದ್ಕೊಳ್ತೀನಿ. ಅವ್ರ ಮನೆಯವರೆಲ್ಲ ನೋಡ್ತಾರಂತೆ ನನ್ನ ವ್ಲಾಗ್. ಎಂತ ಹೇಳೋದು, ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಕೂಡ. ನೋಡಿ, ಏನಾದರೂ ತಪ್ಪಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೆ. ಹಾಗೆ ತುಂಬ ದಿನ ಒಂದಷ್ಟು ಪ್ರಾಡಕ್ಟ್ನು ಕೂಡ ಮೀಶೋದಲ್ಲಿ ಬೈ ಮಾಡಿದ್ದೆ. ಮತ್ತು ಒಂದಷ್ಟು ನಮ್ಮ ಅಕ್ಕ ನನ್ನ ಶೌರ್ಯನಿಗೆ ಬ್ಯಾಗ್ ಅಂತೆ ಅದಂತೆ ಇದಂತೆ ತುಂಬ ಎಲ್ಲ ತೆಗೆದುಕೊಟ್ಟಿಲ್ಲ. ಅದನ್ನೆಲ್ಲ ತೋರಿಸೋದಿಲ್ಲ. ನಾನು ಮೀಶೋದಲ್ಲಿ ತೊಗೊಂಡಿರುವಂಥದ್ದು ಕೆಲವೊಂದು ಐಟಮ್ನೆಲ್ಲ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಯೂಸ್ ಆಗೋದಾದರೆ. ಹಾಗೆ ಅದನ್ನು ಯಾವ ಬ್ಲಾಗ್ನಲ್ಲಿ ತೋರಿಸ್ತೀನಿ ಅಂತ ಗೊತ್ತಿಲ್ಲ, ಆದರೆ ಇದೇ ಬ್ಲಾಗ್ನಲ್ಲಿ ತೋರಿಸ್ಬಿಡ್ತೀನಿ. ನೋಡುವ. ಶೌರ್ಯ ಮಲ್ಕೊಂಡಿದ್ದಾನೆ. ಹಾಗೆ ನಮ್ಮ ಮಾವ ಕೂಡ ಬಂದಿದ್ದಾರೆ ಮೊನ್ನೆ. ಇವತ್ತು ಮಿಸ್ಸಸ್ ಮನೆಯಲ್ಲಿ ಮಗುವಿನ ನಾಮಕರಣ ಇದೆ ಅಂತ ಹೋಗಿದ್ದಾರೆ, ಸಂಜೆ ಬರ್ಬೋದು. ಮತ್ತು ನಮ್ಮ ಅಕ್ಕನೂ ಬಂದು ಹೋದ್ಲು. ಅವಳನ್ನ ವ್ಲಾಗ್ನಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಈ 30 ನಾನು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ರೂಮ್ಗೆ. ಒಂದು 10 ದಿನ ಟೈಮ್ ಪಾಸ್ ಮಾಡಿ ಬರುವಂತ. ಹಾಗೆ ಇನ್ನು ಹಾಗೆ ಶೌರ್ಯ ಮಲ್ಕೊಂಡಿದ್ದಾನಲ್ಲ, ಒಂದೆರಡು ಪ್ರಾಡಕ್ಟ್ ಉಂಟಂತ ಹೇಳಿದ್ನಲ್ಲ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಬನ್ನಿ. ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಲ್ಲ, ಶೌರ್ಯ ಎದ್ದುಬಿಟ್ಟ. ಬಾ ತಕ್ಕೊಡ್ತೆ ಬಾ. ಶೌರ್ಯ ಎದ್ದ, ಪರವಾಗಿಲ್ಲ. ಎಲ್ಲ ಪ್ರಾಡಕ್ಟ್ನು ತೋರಿಸೋದಿಲ್ಲ, ತುಂಬ 3-4 ಬಟ್ಟೆನೂ ತಗೊಂಡಿದ್ದೀನಿ. ಹಾಗೆ ಮೊನ್ನೆ ನಮ್ಮ ಅಕ್ಕ ಬರಬೇಕಾದ್ರೂ ಕೂಡ ನನಗೆ ಟಾಪು, ಲೆಗಿನ್ಸು ಅದೆಲ್ಲ ತಂದಿದ್ದಾಳೆ. ಫಸ್ಟ್ ನಾನು ಇದೊಂದು ಅಲ್ಲಿ ನೋಡಿ, ಈ ರೀತಿ ಉಂಟು, ಕ್ಲಿಯರಾಗಿ ಕಾಣಿಸ್ತಾ ಉಂಟಲ್ಲ. ಒಂದು ನಿಮಿಷ. ಲಕ್ಷ್ಮಿ ಪೆಂಡೆಂಟ್ ಉಂಟು ಇದರಲ್ಲಿ. ಹಾಗೆ ನಾನು ಇದು ಒಂದು ವೈಟ್ ಸೀರೆ ಇದ್ದಿತ್ತು ಮೊನ್ನೆ ಫಂಕ್ಷನಿಗೆ ಅಂತ. ವೈಟ್ ಸೀರೆ ಇದ್ದಿತ್ತು, ಕೇರಳದರಲ್ಲಿ ಉಡ್ತಾರಲ್ಲ, ಬ್ರೈಟ್ನೆಸ್ ಜಾಸ್ತಿ ಆಯ್ತಾ ಅಂತ, ಕೇರಳದರೆಲ್ಲ ಉಡ್ತಾರಲ್ಲ ಆ ಥರದ್ದು ಸೀರೆಗೆ ಇದೊಂದು ಮ್ಯಾಚ್ ಮಾಡ್ಕೊಂಡದ್ದು ನಾನು. ಹೇಗಿದೆ, ಚೆನ್ನಾಗುಂಟಾ? ಇದೊಂದು ತೊಗೊಂಡೆ. ಇದು ನಾನು ಆನ್ಲೈನಲ್ಲ, ಇದು ಕೊಲ್ಲೂರು ದೇವಸ್ಥಾನಕ್ಕೆ ಹೋದಾಗ ತಗೊಂಡಿರೋಂಥದ್ದು. ತುಂಬ ಚೆನ್ನಾಗುಂಟು, ಆ ಸೀರೆಗೆ ಮ್ಯಾಚ್ ಆಗ್ತದೆ. ನನಗೆ ತುಂಬ ದಿನದಿಂದ ಈ ಕಡೆ ಬಾ ಮಗನೆ, ತುಂಬ ದಿನ ಆಯ್ತಲ್ವ ನೀವು ನನ್ನ ಶೌರ್ಯನ ನೋಡಿದೆ. ನನ್ನನ್ನು ಗುರ್ತು ಹಿಡಿದಲ್ದೆ ನನ್ನ ಶೌರ್ಯನೂ ಕೂಡ ಗುರ್ತು ಹಿಡಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಶೌರ್ಯ, ಅಲ್ಲಿ ಯಾರೋ ಕೇಳ್ತಿದ್ರು ನಿಮಗೆ ಶೌರ್ಯ ಹೇಗಿದ್ದೆ ಅಂತ ಕೇಳ್ತಿದ್ದೆ. ಹೆಂಗಿದ್ದೆ ನೀನು? ಚೆನ್ನಾಗಿದ್ದೆ ಅಂದ. ಚೆನ್ನಾಗಿದ್ದೆ. ಶೌರ್ಯ ಈಗ ತುಂಬ ಮಾತಾಡೋಕೆ ಕಲ್ತಿದ್ದಾನೆ. ತುಂಬ ಅಂದರೆ ತುಂಬ ಮಾತಾಡ್ತಾನೆ. ಹಾಗೆ ಹಾಯ್ ಮಾಡು ಒಂದು. ಇವಾಗ ಎದ್ದವನು, ಜಸ್ಟ್ ಎದ್ದ, ಹಾಳು ಮಾಡಬೇಡ. ಮತ್ತು ನನಗೆ ತುಂಬ ದಿನದಿಂದ ಒಂದು ವೈಟ್ ಕಲರ್ ಸೀರೆಗೇನೆ ಚೋಕರ್ ತೊಗೊಳ್ಬೇಕು, ಈ ಥರದ್ದು ಬರ್ತದೆ ನೋಡಿ ಮೀಶೋದಲ್ಲಿ. ಚೋಕರ್ ತೊಗೊಳ್ಬೇಕು ಅಂತ ತುಂಬ ಆಸೆ ಇದ್ದಿತ್ತು. ಹೇಗೆ ಕಾಣಿಸ್ತೆ ಉಂಟು, ಟೀ ಶರ್ಟ್ಗೆ ಹಾಕೊಂಡಿದ್ದೀನಿ ಈಗ. ಚೋಕರ್ ತಗೊಳ್ಬೇಕು ಅಂತ ತುಂಬ ಆಸೆ ಇದ್ದಿತ್ತು. ಹಾಗಾಗಿ ಒಂದು ನೋಡುವಂಥ ಚೋಕರ್ ತಗೊಂಡೆ. ಮೀಶೋದ ಪ್ರಾಡಕ್ಟ್ ಇದು. ಕರೆಕ್ಟ್ ನನ್ನ ಸೀರೆ ಮ್ಯಾಚಿಂಗೇ ಬಂದಿತ್ತು. ವೈಟ್ ಕಲರ್ ಸೀರೆ, ಪಿಂಕ್ ಕಲರ್ ಬ್ಲೌಸ್. ನನ್ನ ಪಿಕ್ ಇದೆ ಅಂದ್ಕೊಳ್ತೀನಿ ಆ ಸೀರೆ. ಇದೆಲ್ಲ ನಾನು ಸೈಡಲ್ಲಿ ಹಾಕಿರ್ತೀನಿ. ಹಾಗೆ ಇದ್ರದ್ದೆಲ್ಲ ನಿಮಗೆ ಲಿಂಕ್ ಉಂಟಲ್ಲ, ಇದು ವೈಟ್ ಕಲರ್ ಫಸ್ಟ್ ತೋರಿಸಿದ್ದು ಸರದ್ದು ಲಿಂಕ್ ಇಲ್ಲ. ಯಾಕಂದರೆ ಯಾಕೆ ಶೌರ್ಯ ಲಿಂಕ್ ಇಲ್ಲ, ಯಾಕಂದರೆ ಅದು ನಾನು ಕೊಲ್ಲೂರು ದೇವಸ್ಥಾನದಲ್ಲಿ ತಗೊಂಡಿರೋದು. ಇದೆಲ್ಲ ಲಿಂಕ್ ನಾನು ನಿಮಗೆ ಹಾಕಿರ್ತೀನಿ. ಮತ್ತು ನನ್ನ ಓನ್ ಎಂತಂತ್ರ ರಿವ್ಯೂ ನಾನು ನಿಮ್ಗೆ ಕೊಡ್ತಾ ಇರೋದು. ಇದು ಚೆನ್ನಾಗುಂಟು. ಈ ಪಾರ್ಟ್ ಏನುಂಟು ಅದು ಚೆನ್ನಾಗಿದೆ.
ಇಷ್ಟಪ್ಪ ಚಾಕ್ಲೇಟಾ? 4 ಚಾಕ್ಲೇಟ್ ತಿಂತಾನಂತೆ. ಇಲ್ಲಿ ಬಾ, ಇಲ್ಲಿ ಕೂತ್ಕೋ. ಅಲ್ಲಿ ಕಾಣಿಸೋದಿಲ್ಲ ಕಣಶೌರ್ಯ. ಎಷ್ಟು ಚಾಕ್ಲೇಟ್ ಬೇಕಾ? ಊಟ ಮಾಡಕ್ ನೀನಾ? ನಮ್ಮ ಮಾವ ಬರ್ಬೇಕಾದ್ರೆ ಚಾಕ್ಲೇಟ್ ಇಟ್ಕೊಂಡು ಬಂದಿದ್ರ. ಬೆಳಿಗ್ಗೆ 4 ಆಯ್ತು, ಈಗ 4 ಅಂತಿದ್ದ. ತಿನ್ಕು ಮಗ. ತಡಿ ಮಗ, ಅವ್ರಿಗೆ ಇದನ್ನೆಲ್ಲ ತೋರ್ಸ್ಕಂತೆ. ಸಾಕು ಮಗ. ಏನು ಅನ್ಕೊಳ್ಬೇಡಿ ಆಯ್ತಾ? ನಿನ್ಗಲ್ಲ, ಅವ್ರಿಗೆ ಹೇಳೋದು. ನೀನು ಪದೇ ಪದೇ ಮಾತಾಡ್ತೀಯಲ್ಲ, ನಂಗೆ ವಿಡಿಯೋ ಎಲ್ಲ ಮಾಡೋಕೆ ಕೊಡೋದಿಲ್ಲಲ್ಲ ಶೌರ್ಯ. ಮೂರು ನಾಲ್ಕು ಅವ್ನು ಹೇಳುದೇ 3 4 6. ಇದು 3 ಬಿಟ್ರೆ ಮತ್ತೆ ಎಂತ ಹೇಳೋದಿಲ್ಲ ಅವನು. ನಾಲ್ಕು ಚಾಕ್ಲೇಟ್ ಅಂತ ಹೇಳಿ 7 ಚಾಕ್ಲೇಟ್ ತಗೊಂಡಿಲ್ಲ ಶೌರ್ಯ. 7. ಮತ್ತಿಲ್ಲ, ಹೊಡಿತೆ ನಾನು. ಇದ್ರದ್ದೆಲ್ಲ ಲಿಂಕ್ ಕೊಟ್ಟಿರ್ತೀನಿ. ಇದೇನು ಪಾರ್ಟ್ ಉಂಟು ನೋಡಿ, ಇದು ತುಂಬ ಚೆನ್ನಾಗುಂಟು. ಆದರೆ ನನಗೆ ಈ ಪಾರ್ಟ್ ಏನಾಯ್ತಂದರೆ ಅಷ್ಟು ನೀಟಾಗಿ ಬರಲಿಲ್ಲ. ಇಲ್ಲೆಲ್ಲ ಇಲ್ಲಿ ಕಣಿ ಇದೆಲ್ಲ ಎತ್ಕೊಂಡಿತ್ತು. ಆದರೆ ನಾನು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಉಂಟು. ಇಲ್ಲಿ ಕೂಡ ನೀವು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ 2 ಕಡೆ ಎತ್ಕೊಂಡಿತ್ತು ನೋಡಿ. ಈ ಪಾರ್ಟ್ ತುಂಬ ಚೆನ್ನಾಗಿದೆ ನೋಡಿ. ಇದು ಪಿಂಕ್, ನಿಮಗೆ ರೆಡ್ ಕಾಣಿಸ್ತಾ ಇದೆ, ಪಿಂಕ್ ಆ್ಯಂಡ್ ವೈಟ್. ಇದು ನಾನು ಅವತ್ತು ಹಾಕ್ಕೋಬೇಕಂತ ತೊಗೊಂಡಿರೋದು. ಆದರೆ ನನಗೆ ಈ ಥರದ್ದೆಲ್ಲ ಹಾಕಿದರೆ ಏನಾಗ್ತದೆ ಅಂದರೆ ಫುಲ್ಲು ಜಾಸ್ತಿ ಆಗಿಬಿಡುತ್ತೆ ನನ್ನ ಫೇಸ್ಗೆ. ಜುಮ್ಕಿ ಇದು ಎಲ್ಲ ಸೆಟ್ ಹಾಕ್ಬಿಟ್ರೆ ತುಂಬ ಜಾಸ್ತಿ ಅನಿಸುತ್ತೆ. ನಾನು ತೋರಿಸ್ತೀನಿ ನೋಡಿ, ಒಂದು ನಿಮಿಷ. ತುಂಬ ಜಾಸ್ತಿ ಅನಿಸುತ್ತೆ. ನಾನು ಕೊಟ್ಟಿರೋ ಪ್ರೈಸ್ಗೆ ಇಲ್ಲಿ ನೋಡಿ ಈ ರೀತಿ ಉಂಟು. ಇಲ್ಲಿ ನೋಡಿ ಈ ಥರ ಕಾಣಿಸುತ್ತೆ ನನ್ನ ಫೇಸ್ಗೆ. ಮತ್ತು ನಾನು ಕಿವಿಂದು ಮತ್ತು ಮೇಕಪ್ ಎಲ್ಲ ಮಾಡಿಕೊಂಡ್ರೆ ಫುಲ್ ಜಾಸ್ತಿ ಅನಿಸುತ್ತೆ. ಮತ್ತು ಇಲ್ಲಿ ಕೂಡ ಸರ ಉಂಟಲ್ಲ, ಈ ರೀತಿ ಕಾಣಿಸ್ತದೆ. ನೋಡಿದ್ರಲ್ಲ, ಈ ರೀತಿ ಕಾಣಿಸ್ತದೆ. ನನಗೆ ಚೆನ್ನಾಗೇ ಕಾಣಿಸುತ್ತೆ. ನನಗೆ ಒಂದು ಸ್ವಲ್ಪ ಇಷ್ಟು ಯಾವತ್ತೂ ನನ್ನ ಇನ್ನು ಚೋಕರೆಲ್ಲ ಹಾಕೊಳ್ಳಿಲ್ಲ, ನನ್ನ ಹತ್ರ ಇಲ್ಲ. ಇದಕ್ಕೆ ಸೆಟ್ಟಾಗಿ ಒಂದು ಇಯರಿಂಗ್ಸ್ ಕೂಡ ಕೊಟ್ಟಿರ್ತಾರೆ ಈ ರೀತಿದು. ಇದು ಕೂಡ ತುಂಬ ಚೆನ್ನಾಗುಂಟು. ಮಿಡ್ಲೊಂದು ಪಿಂಕ್ ಸ್ಟೋನ್ ಮತ್ತು ವೈಟ್ ಕಲರು ತುಂಬ ಚೆನ್ನಾಗಿದೆ. ನಾನು ಹೇಳ್ತೇನೆ, ನಾನು ಕೊಟ್ಟಿರೋ ಪ್ರೈಸ್ಗೆ ನಿಜವಾಗ್ಲೂ ತುಂಬ ವರ್ತ್ ಉಂಟು. ನಾನು ಪ್ರೈಸ್ ಹೇಳ್ತೀನಿ, ಫಸ್ಟ್ ನಾನು ನಿಮಗೆ ಹಾಕಿ ತೋರಿಸ್ಬಿಡ್ತೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಚೆನ್ನಾಗೇ ಕಾಣಿಸ್ತಾ ಇದ್ದೆ ಅಂದ್ಕೊಳ್ತೀನಿ. ನಿಮಗೆ ಹೇಗೆ ಅನಿಸ್ತಾ ಇದೆ? ಸೊ ಚೆನ್ನಾಗಿ ಕಾಣಿಸ್ತಾ ಅಮ್ಮ? ಹೆಂಗೆ ಕಾಣಿಸ್ತಿದ್ದೆ ಅಮ್ಮ? ಸೂಪರ್. ದೇವ್ರ ಮನೆಯ ಅಮ್ಮ ಹಪ್ಪದ ಏನು ಶೌರ್ಯನು ಬತ್ತ ನೋಡಿ, ಈ ರೀತಿ ಕಾಣಿಸ್ತದೆ ನನ್ನ ಫೇಸ್ಗೆ. ಮತ್ತು ಇಯರಿಂಗ್ಸ್ ನೋಡಿ ಈ ರೀತಿ ಇದೆ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಷ್ಟು ಹಾಕೊಂಡ್ರೆ ಸಾಕು, ಒಂದು ಸ್ವಲ್ಪ ಫುಲ್ ರಿಚ್ ಫೀಲ್ ಕೊಡ್ತಾ ಇತ್ತು ನೋಡಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆಯೋ ನಂಗೆ ಗೊತ್ತಿಲ್ಲ, ನನಗಂತೂ ಫುಲ್ ಒಂಥರ ಇಷ್ಟೇ ನನ್ನ ಫೇಸ್ಗೆ ಫುಲ್ ರಿಚ್ ಥರ ಕಾಣಿಸ್ತಾ ಉಂಟು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಇರಲಿ, ಇಯರಿಂಗ್ಸ್ ಇರಲಿ, ಸರನ್ನು ಅಂತ ತೆಗೆದುಬಿಡ್ತೀನಿ. ಚೆನ್ನಾಗಿದೆ. ಯಾರಿಗಾರು ಬೇಕಂದರೆ ಇದನ್ನು ಬೈ ಮಾಡಬಹುದು. ಇದರದ್ದು ಪ್ರೈಸ್ ಹೇಳ್ಬಿಡ್ತೀನಿ. ಇದ್ರ ಪ್ರೈಸ್ ಬರೀ 120 ರೂಪಾಯಿ ಕೊಟ್ಟೆ ನಾನು. ಈಗ ಕಮ್ಮಿ ಆಯಿತೋ ಜಾಸ್ತಿ ಆಯಿತೋ ಗೊತ್ತಿಲ್ಲ. ಎಷ್ಟು ಕೊಟ್ಟರು ಒಂದು 150 ರೂಪಾಯಿ ಒಳಗೇನೆ. 150 ರೂಪಾಯಿಗೆ 100 ರೂಪಾಯಿಗೆಲ್ಲ ಇವಾಗ ಏನೂ ಬರೋದಿಲ್ಲ. ಇದು ವರ್ತ್ ಉಂಟು. ಯಾರಿಗಾರು ಬೇಕಂದರೆ ಬೇಗ ಹೋಗಿ ಬೈ ಮಾಡಿ ಆಯಿತಾ? ನೆಕ್ಸ್ಟು ಈ ಡ್ರೆಸ್ ನೀವು ನೋಡೇ ಇರ್ತೀರಾ. ಈ ಡ್ರೆಸ್ಸಿದ್ದು ನಾನು ಪಿಕ್ ಅಥವಾ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ನಾನು ಎಲ್ಲದ್ರದ್ದು. ಇದು ಪರ್ಪಲ್ ಕಲರ್, ನಿಮ್ಗೆ ಪಿಂಕ್ ಆಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇದು ಪರ್ಪಲ್ ವೈಟ್, ಇದನ್ನು ನೀವು ನೋಡೇ ಇರ್ತೀರ ಈ ಡ್ರೆಸ್ಸು. ನನಗೂ ಒಂದು ಸಲ ತಗೋಬೇಕಂತ ತುಂಬ ಆಸೆ ಇದ್ದಿತ್ತು ಆಯಿತಾ. ಹಾಗಾಗಿ ನಾನು ಬೈ ಮಾಡಿದೆ. ಈ ರೀತಿ ಉಂಟು ನೋಡಿ. ಇನ್ನೂ ವೇರ್ ಮಾಡಲಿಲ್ಲ, ಯಾಕಂದರೆ ಶೌರ್ಯ ಸೈಡಿ ಬಾಮಂಗ್ನೆ ಅಜ್ಜ ಬಂದರು. ಅಜ್ಜ ಇದನ್ನು ನಾನು ಇನ್ನೂ ವೇರ್ ಮಾಡಿಲ್ಲ, ಯಾಕಂದರೆ ನನ್ನ ಮಿಷನ್
ಶೌರ್ಯ ಹಾಳು ಮಾಡಿದ್ದಾಯ್ತು, ಅದು ರಿಪೇರಿ ಕೊಟ್ಟಿದ್ದಾಯ್ತು. ಹಾಗಾಗಿ ಮತ್ತೆ ತೊಗೊಂಡು ಬಂದೆ, ನೀನೇ ತೊಗೊಂಡು ಬಂದೆ. ಹೊಲಿಗೆ ಬೇಕು, ಅದಕ್ಕೆ ಸೆಟ್ಟಿಂಗ್ ಪ್ಯಾಂಟ್ ಬರ್ತದೆ ಮತ್ತು ವೇಲು. ಇದಕ್ಕೆ ಕೊಟ್ಟಿರೋ ಪ್ರೈಸ್ 400 ಕೊಟ್ಟೆ ಅನಿಸುತ್ತೆ. 400 ರೂಪಾಯಿ, 450 ರೂಪಾಯಿ ಒಳಗಡೆನೇ ಕೊಟ್ಟಿರೋದು ಈ ಬಟ್ಟೆಗೆ. ಕೊಡ್ಬೋದು, 400 ರೂಪಾಯಿಗೆ ಒಂದೊಳ್ಳೆ ಫುಲ್ ಸಟ್ಟೆ ಸಿಗ್ತದೆ ಅಂದರೆ ಖಂಡಿತವಾಗಿ ಕೊಡ್ಬೋದು. ನನಗೆ ವರ್ತ್ ಅಂತ ಅನಿಸ್ತು. ಮತ್ತು ಇದು ಜಾಸ್ತಿ ಅಂದರೆ ಈಗ ಎಲ್ಲಿ ಯಾವ ಥರದ್ದು ಹಾಕ್ಕೊಂಡು ಹೋದ್ರು ಅದು ಮೀಶೋದಿಂದನೇ ತೊಗೊಂಡಿರೋದಂತ ಪಕ್ಕ ಎಲ್ಲರಿಗೂ ಗೊತ್ತಾಗ್ತದೆ. ಯಾಕಂದರೆ ಅಷ್ಟು ಟ್ರೆಂಡ್ ಅಲ್ಲ ಮೀಶೋದಲ್ಲಿ, ಆಲ್ಮೋಸ್ಟ್ ಜನ ಎಲ್ಲರೂ ತಗೊಂಡಿರ್ತಾರೆ. ಹಾಗಾಗಿ ಅದು ಮೀಶೋದೇ ಅಂತಲೇ ಗೊತ್ತಾಗ್ತದೆ. ಹಾಗೆ ಅದನ್ನು ಕೂಡ ನೀವು ಬೈ ಮಾಡೋದಿದ್ರೆ ಬೈ ಮಾಡ್ಬೋದು. ಹಾಗೆ ನನಗೆ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತ ಅಂದರೆ ಇದು ನಿಮಗೆ ಒಂದು ಯಾವ ಥರ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಇದು ಬಿಸ್ಲಿಗೆ ಮಾತ್ರ ಒಂಥರ ರಿಚ್ ಫೀಲ್ ಕೊಡ್ತದೆ. ನಾನು ಇದರದ್ದೇ ಸ್ವಲ್ಪ ಇದು ಗ್ರೀನ್ ಟೈಪು ಉಂಟು ನೋಡಿ, ಒಳಗಡೆ ಒಂಥರ ಡಬಲ್ ಶೇಡ್ ಥರ ಗೋಲ್ಡ್ ಆ್ಯಂಡ್ ಮತ್ತು ಒಂಥರ ಗ್ರೀನ್ ಕಲರು ಉಂಟು. ಹಾಗೆ ಇದೆಲ್ಲ ಒಳ್ಳೆ ಉಂಟು, ಅಂದರೆ ಮಣಿದು ಇದು ಆಯಿತಾ. ಆದರೆ ಇದು ಗಮ್ ವರ್ಕ್, ಮಿಷನ್ ಇದಲ್ಲ, ಗಮ್ ಹಾಕಿ ಇದು ಮಾಡೋದು. ವಾಶ್ ಮಾಡಬೇಕಾದ್ರೆ ಬ್ರಷಲ್ಲಿ ಹಾಕ್ಬಾರ್ದು, ಜಸ್ಟ್ ಅದು ಬೇಕು. ಅಂದರೆ ತುಂಬ ಲೈಟ್ ವೆಯ್ಟ್, ನೀವು ನೋಡ್ಬೋದು ಲೈಟ್ ವೆಯ್ಟ್ ಉಂಟು. ನನಗೆ ತುಂಬ ಇಷ್ಟ ಆಯಿತು. ಈ ಸೀರೆಗೆ ನಾನು ರೆಡ್ ಕಲರ್ ವೆಲ್ವೆಟಿಂದ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ. ಅದರಲ್ಲಿ ಒಂಥರ ರಿಚ್ ಫೀಲ್ ಕೊಡ್ತದೆ, ಒಂಥರ ಹೀರೋಯಿನ್ ಥರ ಫೀಲ್ ಕೊಡ್ತದೆ. ಹಾಟ್ ಅಂತಾರೆ ನೋಡಿ, ಆ ರೀತಿ ಫೀಲ್ ಕೊಡ್ತದೆ ಈ ಸೀರೆ. ತುಂಬ ಚೆನ್ನಾಗಿದೆ ಈ ಸೀರೆ. ಇದ್ರದ್ದು ಒಂದು ಪಿಕ್ ಉಂಟಾ ಅಂತ ಇದ್ದರೆ ನಾನು ಕಳಿಸ್ತೀನಿ. ಈ ಸೀರೆ ಕೂಡ ನಾನು ಇಷ್ಟಪಟ್ಟು ತಗೊಂಡಿದ್ದು. ಈ ಸೀರೆಗೆ ನಾನು ಕೊಟ್ಟಿರೋ ಪ್ರೈಸ್ 600 ರೂಪಾಯಿ. ಪರವಾಗಿಲ್ಲ, ಅಂದರೆ ಚೆನ್ನಾಗೇ ಇದೆ ಸೀರೆ. ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದಿಷ್ಟು ನಾನು ತಗೊಂಡಿರೋದು. ಇನ್ನೂ ನಾನು ನಿಮ್ಗೆ ತೋರಿಸ್ಲಿಕ್ಕಂದ್ರೆ ಇನ್ನೂ ತುಂಬ 3-4 ಬಟ್ಟೆ ಇದೆ ನಾನು ನಿಮಗೆ ತೋರಿಸ್ಬೇಕಾದ್ರೆ. ಬಟ್ ಬೇಡ, ಇದು ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಿದ್ದೆ, ಫುಲ್ ಅದೇ ಇರೋದು ಬೇಡ. ಮಸ್ತ್ ಗೊತ್ತು. ಅಲ್ಲಿ ನೀರು ಕುಡಿದ್ರೆ ನೀರು ಕಣ್ಣಾಗೆಲ್ಲ ನೀರು ಬಂತು ಕಣ. ಅಲ್ಲಿ ನೀರು ಇಟ್ಕೊಂಡು ಕುಡಿ. ಬಾಟ್ಲಿ ಇರುತ್ತೆ ಮಗ, ನಿಂದಲ್ಲಿ ಒಳಗೆ ಇಟ್ಕೊಂಡು ಬಾಟ್ಲಿ. ಅದಕ್ಕೆ ಚಾಕ್ಲೇಟ್ ತಿಮ್ಮಕ್ಕಾಗ ಹೇಳಿದ್ ನಾನು. ತುಂಬ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇರೋದಲ್ಲ, ಅಷ್ಟು ಅದೇನೇ ಬೇಡ. ಹಾಗಾಗಿ ಮತ್ತೆ ಮುಂದೆ ತೋರಿಸುವ ಬಟ್ಟೆ ತಗೊಂಡಿರೋದಲ್ಲ ಅಷ್ಟೇ. ಇನ್ನು ಊಟ ಮಾಡಬೇಕು, ಶೌರ್ಯನಿಗೂ ಈಗ ಊಟ ಮಾಡಿಸ್ಬೇಕು. ಅನ್ನ ಸಾರು ಮತ್ತು ಮೀನು ಫ್ರೈ ಉಂಟು, ಊಟ ಮಾಡಿಸ್ಬೇಕು, ಊಟ ಮಾಡಬೇಕು ನಾನು ಕೂಡ. ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಶೌರ್ಯ ಬಾಯ್ ಮಾಡು. ಬಾಯ್.